ದರ್ಶನ್ ಕೊಲೆಯಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಉದಯಗೌಡ ಕ್ಲೀನ್ ಚಿಟ್ ಕೊಡ್ತಾ ಇದ್ದಾರೆ. ದರ್ಶನ್ ಪ್ರಭಾವ ಬೀರಿಲ್ಲ, ಬೀರಿದ್ರೆ ಈ ಸ್ಥಿತಿ ಬರ್ತಿರ್ಲಿಲ್ವಂತೆ. ದರ್ಶನ್ ಪ್ರಭಾವ ಬೀರೋದಾಗಿದ್ದಿದ್ರೆ ಜೈಲಲ್ಲಿ ಇರ್ತಾ ಇದ್ರ, 10 ದಿನ ಇಷ್ಟೊತ್ತು ಕಾಯ್ಬೇಕಾಗಿತ್ತ, ಈಗಲೇ ಆಚೆ ಬಂದಿರೋರು ಅಂತ ಹೇಳ್ತಾ ಇದ್ದಾರೆ. ದರ್ಶನ್ ಪರವಾಗಿ ಉದಯಗೌಡರು ಮೊಂಡು ವಾದವನ್ನ ಮಾಡ್ತಾ ಇದ್ದಾರೆ. ಇನ್ವಾಲ್ವ್ ಆಗಿಲ್ಲ ಅಂತ ಉದಯಗೌಡರು ಕ್ಲೀನ್ ಚಿಟ್ ಅನ್ನ ಕೊಡ್ತಾ ಇದ್ದಾರೆ. ಬಿಗಿನಿಂಗ್ ಅಲ್ಲಿ ಹೇಳ್ತಿದ್ರಿ ತನಿಖೆ ನಡೀತಾ ಇದೆ, ನಡೀಲಿ, ನ್ಯಾಯ ಏನ್ ತಗೊಳುತ್ತೋ ಕಾನೂನು ತಗೊಳ್ಳಿ ಅಂತ ಹೇಳಿದ್ರು. ಅಲ್ಲಿಗೆ ಇರಬೇಕಾಗಿತ್ತು. ಅದು ಒಬ್ಬ ಶಾಸಕರಾಗಿ, ಒಬ್ಬ ಜನಪ್ರತಿನಿಧಿಯಾಗಿ ಅಲ್ಲಿಯವರೆಗೂ ಮಾತುಗಳು ಮಾತ್ರ ಇರಬೇಕಾಗಿದ್ದು. ಆಮೇಲೆ ಮುಂದೆ ಬರಬೇಕಾಗಿತ್ತು ನೀವು. ಆ ಥರ ಒಳ್ಳೆಯ ಮನುಷ್ಯ, ಆ ಥರ ವ್ಯಕ್ತಿಯಲ್ಲ, ಕೊಲೆ ಮಾಡುವಂಥ ವ್ಯಕ್ತಿಯಲ್ಲ, ಒಳ್ಳೆಯ ಮನುಷ್ಯ ಅಂತ ಹೇಳ್ತಾ ಇದ್ದೀರಾ. ಹೆಂಡತಿಗೆ ಹೊಡೆದು ಜೈಲಿಗೆ ಹೋಗಿ ಬಂದವನು ಒಳ್ಳೆ ಮನುಷ್ಯನ? ಹೆಂಡತಿ ಜೊತೆಗೆ ಜಗಳ ಮಾಡ್ಕೊಂಡಿರುವಂಥವ್ರು ಒಳ್ಳೆ ಮನುಷ್ಯರ? ಹೇಳಿ ಮಾನ್ಯ ಶಾಸಕರೇ, ನಿಮ್ಮ ಕ್ಷೇತ್ರದಲ್ಲಿ ಜನರಿಗೆ ಇದೇ ಉತ್ತರ ಕೊಡ್ತೀರಾ? ಕೇಳಿಸ್ಕೊಳ್ಳಿ ಏನು ಮಾತನಾಡಿದ್ದಾರೆ ಅಂತ. ಆ ಥರ ಕೆಟ್ಟ ಮನ್ಸ ಅಲ್ಲ, ಕೊಲೆ ಮಾಡುವಂಥ ವ್ಯಕ್ತಿನೂ ಅಲ್ಲ. ಇಷ್ಟು ಒಳ್ಳೆ ವ್ಯಕ್ತಿತ್ವ, ಸ್ವಲ್ಪ ಸಿಡುಕು ಮಾತಾಡೋದು, ರಫ್ ಅಂಡ್ ಟಪ್ಪು ಅದಿದೆ ಅಲ್ಲ. ನನಗೆ ಗೊತ್ತಿಲ್ಲ ಪಾತ್ರದ ಬಗ್ಗೆ, ನಾನು ಇಲ್ಲಿ ಹೇಳಲಿಕ್ಕೆ ಬರಲ್ಲ. ಯಾಕೆಂದರೆ ಇದು ಅಲಿಗೇಷನ್ ಆಗಿದೆ, ತನಿಖೆ ಆಗ್ತಾ ಇದೆ, ಕಸ್ಟಡಿ ಕೇಳಿದ್ದಾರೆ, ಅದು ತನಿಖೆ ಮಾಡ್ತಿದ್ದಾರೆ. ನಾನು ಅದ್ರ ಬಗ್ಗೆ ನಿರ್ಧಾರ ಮಾಡೋದು ತಪ್ಪಾಗುತ್ತೆ. ಸೊ ಅಧಿಕಾರಿಗಳು ಅದ್ರ ಬಗ್ಗೆ ಈಗೇನು ಕೆಲವೇ ದಿನಗಳಲ್ಲಿ ಅದರ ಬಗ್ಗೆ ಮಾಹಿತಿನ ಹೊರ ಹಾಕ್ತಾರೆ, ಅವಾಗ ಎಲ್ರಿಗೂ ಸತ್ಯ ಗೊತ್ತಾಗುತ್ತೆ. ಇಷ್ಟಂತೂ ಸತ್ಯ, ಕೊಲೆಗಡಕ ಅಲ್ಲ ದರ್ಶನ್, ಒಳ್ಳೆ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ. ಸ್ವಲ್ಪ ಸಿಡುಕು ಮನೋಭಾವ ಇದೆ, ಯಾಕೆಂದರೆ ಅವ್ರದ್ದು ನಿಮ್ಗೆ ಗೊತ್ತು, ಎಲ್ಲ ಫ್ಯಾನ್ಸು ನೂಕಾಟ ಮಾಡಿ ಒಂಥರ ಸಿಡುಕು ಸ್ವಭಾವ. ಸಿಡುಕು ಅಲ್ಲೇ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ. ನಾನು ತಿಳಿದಿದ್ದ ವಿಚಾರ ನಿಮ್ಗೆ ಹೇಳ್ತಾ ಇದ್ದೀನಿ. ಮಾತಾಡೋದು ಇದು ಸಿಡುಕಾಗಿ ನಿಮ್ಮ ಹತ್ರನೂ ಮಾತಾಡೋದು, ಸ್ವಲ್ಪ ಹಂಗೆ ಮಾತಾಡೋದು. ಅದು ಬಿಟ್ರೆ ಕೊಲೆಗಡಕ ಆ ಥರ ಬುದ್ಧಿ ಇಲ್ಲ, ಇಷ್ಟಂತೂ ಸತ್ಯ. ಥ್ಯಾಂಕ್ ಯು. ಉಪ್ಪು ಖಾರ ಹುಳಿ ತಿಂದ ಆದ್ಮೇಲೆ ಸಿಡುಕಿಲ್ಲ ಅಂತಂದ್ರೆ ಅವನು ಮನುಷ್ಯನೇ ಅಲ್ಲ. ಪ್ರಾಣಿಗಳಿಗೂ ಸಿಡುಕು ಬರುತ್ತೆ, ಮನುಷ್ಯನಿಗೆ ಸಿಡುಕು ಬರುತ್ತೆ. ಕೆಲವ್ರಿಗೆ ಜಾಸ್ತಿ ಇರಬಹುದು, ಕೆಲವ್ರಿಗೆ ಕಡಿಮೆ ಇರಬಹುದು. ಅದರ ಮಧ್ಯದಲ್ಲಿ ತಲೆಯನ್ನ ಹೇಗೆ ಯೋಚನೆ ಮಾಡ್ಕೊಳ್ಬೇಕು, ನನ್ನ ಕೋಪವನ್ನು ಹೇಗೆ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅನ್ನೋದು ಯೋಚನೆ ಇರಬೇಕು, ಪರಿಜ್ಞಾನ ಇರಬೇಕು. ಒಂದಾಗಿದ್ರೆ ಓಕಾಗಿತ್ತು, ಒಂದೇ ಆಗಿದೆಯಪ್ಪ, ಹಿಂಗೇನೋ ಆಗೋಗಿದೆ, ಹಲ್ಲೆ ಮಾಡಿದ್ರೇನೋ, ಓಕೆ. ಪದೇ ಇಂಥದ್ದೇ ಕೇಸ್ಗಳನ್ನು ಎದುರಿಸಿ ಬಂದಿರುವಂಥ ವ್ಯಕ್ತಿ ಒಳ್ಳೆಯ ಮನುಷ್ಯ, ಕೊಲೆಗಡುಕ ಅಲ್ಲ. ಬರೀ ಸಣ್ಣ ಪುಟ್ಟ ಸಿಡುಕು ಏನು ಸರ್? ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಶ್ರೀನಿವಾಸ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಸಾಕಲ್ವಾ ಇನ್ನೇನು? ಈ ಮಟ್ಟಕ್ಕೆ ಭಂಡತನ ಎಳೆದು ಬಿಟ್ಟು ಅದಕ್ಕೆ ಕ್ಲೀನ್ ಚಿಟ್ ಕೊಡೋ ಮಟ್ಟಕ್ಕೆ ಶಾಸಕರು ಹೋಗ್ತಾ ಇದ್ದಾರೆ ಅಂದ್ರೆ ಇದು ಆರಂಭನ ಅಂತ, ಅಥವಾ ಒಳಗೊಳಗೆ ಈ ರೀತಿಯಾಗಿ ಭಂಡತನದಿಂದ ಕ್ಲೀನ್ ಚಿಟ್ ಕೊಡಿಸೋಕೋ ಅಥವಾ ಕೊಡುವಂತ ಪ್ರಯತ್ನಕ್ಕೂ ಮುಂದಾಗಿರೋದಂತೂ ಕಾಣಿಸ್ತಾ ಇದೆ. ಅರುಣ್, ಹೌದು, ನೀವ್ ಹೇಳ್ತಿರುವಂತದ್ದು ಕೂಡ ನಂಬಬಹುದು. ಆದ್ರೆ ಉದಯ್ ಗೌಡ ಅವರು ಸ್ಪಷ್ಟನೆ ನೀಡಿರುವಂತದ್ದು, ಚುನಾವಣಾ ಸಂದರ್ಭದಲ್ಲಿ ದರ್ಶನ ಸಹಚರರು ಉದಯ್ ಗೌಡ ಗನ್ಮೆನ್ ಮೇಲೆ ಹಲ್ಲೆ ಮಾಡಿದ್ರು ಅನ್ನುವಂತಹ ಸುದ್ದಿಗಳು ಹರಿದಾಡ್ತಿತ್ತು. ಅದಕ್ಕೆ ಇವತ್ತು ಸ್ಪಷ್ಟನೆ ಕೊಡುವಂತಹ ಸಂದರ್ಭದಲ್ಲಿ ಉದಯ್ ಗೌಡ ಅವರು ಮಾತನಾಡಿದ್ರು, ಆ ರೀತಿಯಾದಂತಹ ಜಗಳ ಆದಂತಹ ಘಟನೆಗಳು ಯಾವುದೂ ಆಗಿಲ್ಲ, ನನ್ನ ಗಮನಕ್ಕೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟನೆ ಕೊಟ್ಟರು. ಇನ್ನು ದರ್ಶನ್ ವಿಚಾರಕ್ಕೆ ಬರೋದಾದ್ರೆ, ದರ್ಶನ್ ಅವರ ಪರವಾಗಿ ಮಾತಾಡುವಂತಹ ಕೆಲಸವನ್ನ ಶಾಸಕರು ಮಾಡಿದ್ರೆ ಎಷ್ಟು ಮಟ್ಟಿಗೆ ಸರಿ ಅವರ ಮಾತುಗಳು ಅನ್ನುವಂಥದ್ದು ಈಗ ಪ್ರಶ್ನೆ. ದರ್ಶನ್ ಕೆಟ್ಟ ಮನುಷ್ಯ ಅಲ್ಲ, ಆದ್ರೆ ಸ್ವಲ್ಪ ಕೋಪ ಇದೆ, ಮುಂಗೋಪ ಇದೆ, ಆದ್ರೆ ಸ್ವಲ್ಪ ಸಿಡಿಕಿದೆ. ಅಂದ್ರೆ ಒಳ್ಳೆ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ ಅನ್ನೋ ಮೂಲಕ ಕೊಲೆ ಮಾಡುವಂತಹ ವ್ಯಕ್ತಿ ದರ್ಶನ್ ಅಲ್ಲ ಅನ್ನೋ ಮೂಲಕ ಒಂದ್ ರೀತಿ ಕ್ಲೀನ್ ಚಿಟ್ ಕೊಡುವಂತಹ ಪ್ರಯತ್ನವನ್ನ ತಮ್ಮ ಹೇಳಿಕೆಯಲ್ಲಿ ಶಾಸಕರು ಮಾಡಿದ್ರು ಅಂತ ಅನ್ಸುತ್ತೆ. ಅದನ್ನ 2-3 ಬಾರಿ ಪದೇ ಹೇಳಿದೆ. ಯಾಕಂದ್ರೆ ನಾನು ಅವ್ರ ಜೊತೆ ಸ್ನೇಹಿತನಾಗಿದ್ರು, ಅನೇಕ ವರ್ಷಗಳಿಂದ ಗೊತ್ತು. ಸೊ ಹಾಗಾಗಿ ಅವರು ಕೊಲೆ ಮಾಡುವಂತಹ ಕೊಲೆಗಾಟಕ ಅಲ್ಲ ಅನ್ನುವಂತಹ ರೀತಿಯಲ್ಲಿ ಒಂದ್ ರೀತಿ ಕ್ಲೀನ್ ಚಿಟ್ ಕೊಡುವಂತಹ ಮಾತುಗಳನ್ನ ಆಡಿದ್ದಾರೆ. ಹಾಗಾಗಿ ನೀವು ಹೇಳಿದಂತೆ ಮುಂದೆ ಕ್ಲೀನ್ ಚಿಟ್ ಕೊಡುವಂತಹ ಪ್ರಕ್ರಿಯೆಗಳಾಗ್ತಿದ್ದಾವ ಅಥವಾ ಅವರನ್ನ ಬಚಾವ್ ಮಾಡುವಂತ ಪ್ರಕ್ರಿಯೆಗಳಾಗ್ತಿದ್ದಾವ ಅನ್ನುವಂತ ಅನುಮಾನಗಳು ಶಾಸಕರ ಹೇಳಿಕೆಗಳಿಂದ ಮೂಡುವಂತದ್ದು ಸಹಜ. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.